ತಮಿಳ್ನಾಡಲ್ಲಿ ನಿಮ್ಗೆ ಗೊತ್ತೇ ಎಲೆಕ್ಷನ್ಸ್ ಏನಾಗ್ತಾ ಇದೆ ಅಂತ. ಸೊ ಅದ್ರ ಜೊತೆಗೆ ವಿಜಯ್ ಅನ್ನೋ ಒಂದು ಆಕ್ಟರ್ ಒಂದು ಸಿನಿಮಾ ಮಾಡಿದ್ದಾರೆ. ನಮ್ಮ ಕರ್ನಾಟಕ ನಿರ್ಮಾಪಕರ ಕೆವಿಎನ್ ಅವರಲ್ಲ, 330 ಕೋಟಿ ಖರ್ಚು ಮಾಡಿ ಪೈರಸಿ ಆಗೋದು ಒಂದು ಕಾಟ. ಸಿನಿಮಾ ರಿಲೀಸ್ ಆಗೋಕ್ ಮುಂಚೆನೆ, ಸೆನ್ಸರ್ ಆಗೋಕ್ ಮುಂಚೆನೆ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ಬಂದಿದೆ ಅಂತಂದ್ರೆ ನಿರ್ಮಾಪಕ ಏನಾಗಬೇಕು? ಎಷ್ಟು ಕೆಟ್ಟ ಬೆಳವಣಿಗೆ ಆಗಿದೆ ಅಂತಂದ್ರೆ, ಈ ತರ ಆಯ್ತು ಅಂದ್ರೆ ಥ್ರೋಟ್ ಇಂಡಿಯಾ ಇಂಡಸ್ಟ್ರಿನೇ ಇರೋದಿಲ್ಲ. ಇಟ್ಸ್ ವೆರಿ ಡೇಂಜರಸ್. ಇದು ಖಂಡಿತವಾಗಿ ನಾನು ಖಂಡಿಸ್ತೀನಿ, ಇಡೀ ಇಂಡಸ್ಟ್ರಿನೇ ಖಂಡಿಸ್ತಾ ಇದೆ. ಇದು ಆಗಲೇಬಾರ್ದು. 330 ಕೋಟಿ ಇರ್ಬೋದು, 30 ಕೋಟಿ ಇರ್ಬೋದು, ತಮಿಳ್ ಇರ್ಬೋದು, ನಾಳೆ ಕನ್ನಡ ಆಗ್ಬೋದು, ನಾಡಿದ್ದು ತೆಲುಗು ಆಗ್ಬೋದು, ಹಿಂದಿ ಆಗ್ಬೋದು. ಟ್ಯೂಬ್ ಇಂದ ಹೆಂಗ್ ಬರ್ಲಿಕ್ಕೆ ಸಾಧ್ಯ? ಎಲ್ಲೋ ಇಟ್ಟಿರೋ ಒಂದು ಹಾರ್ಡ್ ಡಿಸ್ಕ್ ಇರೋ ಸಿನಿಮಾ ಥ್ರೋಟ್ ವರ್ಲ್ಡ್ ಬರುತ್ತೆ ಅಂತಂದ್ರೆ ಎಂತ ಬೆಳವಣಿಗೆ. ನೀವು ರಾಜಕೀಯ ಸಾವಿರ ಮಾಡ್ಕೊಳ್ಳಿ, ಸಿನಿಮಾ ಇಂಡಸ್ಟ್ರಿನ ಕೊಲೆ ಮಾಡ್ತೀರಿ ನೀವು. ಇದು ಆಗ್ಬಾರ್ದು. ಇದು ನನ್ನ ಪರ್ಸನಲ್ ಫೀಲಿಂಗ್. ಇದು ಇಡೀ ಇಂಡಸ್ಟ್ರಿ ಪ್ರೊಟೆಸ್ಟ್ ಮಾಡಬೇಕಿದ್ದು ಸರ್. ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಆಕ್ಟ್, ಕಾಪಿರೈಟ್ ಆಕ್ಟ್ ಎಲ್ಲ ಬಹಳ ಸ್ಟ್ರಾಂಗ್ ಆಗಿದೆ. ಬೇಲಾನೆ ಅಲ್ಲ ಬೇಲಿನ ಒಲನೆ ಇದ್ರೆ ಪ್ರಿಂಟ್ ಯಾರ ತಿರುತ್ತೆ ಸರ್, ಹಾರ್ಡ್ ಡಿಸ್ಕ್ ಯಾರ ತಿರುತ್ತೆ? ಇಲ್ಲ ನಿರ್ಮಾಪಕರು ತಿರ್ಬೇಕು, ಇಲ್ಲ ನಿರ್ದೇಶಕರು ತಿರ್ಬೇಕು, ಎಡಿಟಿಂಗ್ ರೂಮಲ್ಲಿ ಇರಬೇಕು, ಇಲ್ಲ ಟ್ಯೂಬ್ ಅವ್ರು ತಿರ್ಬೇಕು. ಎಲ್ಲಿಂದ ಹೋಗುತ್ತೆ ಸಿನಿಮಾ? ಯಾರು ಕೊಟ್ರು? ಹಿಂಗ ಆಗ್ಬಿಡ್ತು ಅಂತಂದ್ರೆ ನಿರ್ಮಾಪಕ ಏನಾಗ್ಬೇಕು? ಅದೇ ಗೊತ್ತಿಲ್ವಲ್ಲ ಸರ್. ಅಲ್ಲ, ಅದಕ್ಕೆ ಯಾವ ರೀತಿ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಇದು ನಿಗೂಢ. ಒಬ್ಬ ರಾಜಕಾರಣಿ ಆಗಿದ್ದಾರೆ ಅವರು ಇವತ್ತು. ಆ ಸಿನಿಮಾನ ಕಂಪ್ಲೀಟ್ ಆಗಿ ಅದು ಬಂದು ಕೂಡ ಏನಾಗುತ್ತೋ ಗೊತ್ತಿಲ್ಲ ನಾಳೆ. ಎನಿಥಿಂಗ್ ಇಸ್ ಪಾಸಿಬಲ್ ಸರ್, ಬಟ್ ಆಗ್ಬಾರ್ದು. ಐ ಡೋಂಟ್ ನೋ, ನಾನು ಎಲೆಕ್ಷನ್ಗೆ ಇದಕ್ಕೂ ನಾನು ತಂದೆ ತಗೊಂಡ್ ಮಾಡ್ತಾ ಇಲ್ಲ. ಬಟ್ ಇದು ಏನಾಗಿದ್ಯೋ ಇದು ಮಾತ್ರ ಆಗಲೇಬಾರ್ದು ಇಂಡಸ್ಟ್ರಿನಲ್ಲಿ. ಇಟ್ಸ್ ವೆರಿ ಡೇಂಜರಸ್. ಬಹಳ ಕೆಟ್ಟು ಮೂವ್ ಮಾಡಿದ್ದಾರೆ ಇದು. ಒಂದ್ ಕಡೆ ಆಯ್ತು, ಇನ್ನೊಂದ್ ಕಡೆ ಮಾಡೇ ಮಾಡ್ತಾರೆ ಗ್ಯಾರಂಟಿ. ಇವಾಗ ಯಾರೋ ನಿರ್ಮಾಪಕರಿಗೆ ಯಾರೋ ಆಗದೆ ಇರೋದು ಆರ್ಟಿಸ್ಟ್ ತಗೊಂಡೋಗ್ಬಿಟ್ಟು ಕತ್ಕೊಂಡ್ಬಿಟ್ಟು ಹಾಕ್ಬಿಡಿಯಪ್ಪ ಅಂತ ಮುಗ್ದೋಯ್ತಲ್ಲ. ಆಯ್ತು, ನಿರ್ಮಾಣ ಯಾಕೆ ಮಾಡ್ಬೇಕು? ಸೆನ್ಸರ್ ಹಾಕ್ಬೇಕು? ನಿರ್ಮಾಪಕ ದುಡ್ಡು ಯಾಕೆ ಹಾಕ್ಬೇಕು? ಆಸ್ ಇಟ್ ಈಸ್ ಪಿಕ್ಚರ್ ಓಡ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ದುಃಖದಲ್ಲಿದ್ದಾರೆ. ಅದ್ರಲ್ಲಿ ಇದು ಬೇರೆ. ಇಟ್ಸ್ ಅ ವೆರಿ ಬ್ಯಾಡ್ ಮೂವ್. ಇದು ಆಗಲೇಬಾರ್ದು.